First of all, thank you very much for having me here. The team, Terror, can you just cheer with me? 3 cheers for Terror. Hip hip! Hip hip! Hip hip! Thank you very much. I think everybody's talking so much good about the movie. I will not take much time. I also have a flight to catch. So I'm already overwhelmed. I just want to thank Ranjan sir, my manager Manish, who got me connected to you, and I got this great opportunity. Harshvardhan, big fan already. Aditya, just want to hug you. Thank you so much. I think I just want to talk about my song. It's vibrant, it's incredible. Though I don't want to talk much about the song. I'm just waiting for 10th of April, and this movie is gonna do magic. That's all. Thank you very much. That's so sweet. Thank you so much. ಮಿತ್ರರಿಗೂ ಹಾಗೂ ಟೆಲಿವಿಷನ್ ಮಾಧ್ಯಮದ ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ವೇದಿಕೆ ಮುಂದೆ ಬಾಬು ಸರ್ ಇದ್ದಾರೆ, ಪ್ರವೀಣ ಮೇಡಮ್ ಇದ್ದಾರೆ, ವೇಲು ಸರ್ ಇದ್ದಾರೆ, ಸುಂದರಣ್ಣ, ಗುರುಗಳು, ಡಿಗ್ರಿ ನಾಗರಾಜ್ ಸರ್, ನಿಮ್ಮಗಳ ಆಶೀರ್ವಾದ, ನೀವು ಹಾಕಿಕೊಟ್ಟ ದಾರಿ ನಾವು ಅದನ್ನು ನಡ್ಕೊಂಡು ಬರ್ತಾ ಇದ್ದೀವಿ. ಚಿತ್ರರಂಗದ ಬಗ್ಗೆ ನಾನು ಬಂದಾಗಲೇ ಒಂದು 25 ವರ್ಷಗಳಾಗಿರಬೇಕು. ಅವರು 100 ವರ್ಷಗಳಿಂದ ಇರುವಂಥ ಕಂಪನಿ ಮಹಾತ್ಮ ಪಿಕ್ಚರ್ಸ್. ಅವರು ಸರ್ 100 ಸಿನಿಮಾ ಇದೆ ಸರ್, 100 ಸಿನಿಮಾ ಆಗೋಗಿದೆ ಅವ್ರದ್ದಾಗಲೇ. ಟೆರರ್, ಆದಿತ್ಯ, ನನ್ನ ಆದಿತ್ಯನ ಮೊದಲನೇ ಭೇಟಿ ಅವನ ಆದಿ ಸಿನಿಮಾದಲ್ಲಿ ನಾನೊಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಸರಿಸುಮಾರು ಒಂದು 21 ವರ್ಷಗಳ ನಂತರ ಈ ವಿಚಾರನ ಶಿವರಾಮ್, ನಮ್ಮ ರಂಜನ್ ಬಂದು ಕತೆ ಹೇಳಿದಾಗ ಒಂದು ತುಂಬ ಪ್ರಮುಖವಾದ ಪಾತ್ರ ಇದೆ ಸರ್, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸರಿ ರಂಜನ್, ಹೇಳು ವಿಷಯ, ಯಾರು ಪ್ರೊಡಕ್ಷನ್ ಮಾಡ್ತಾ ಇರೋದು? ಸಿಲ್ಕ್ ಮಂಜು ಅಂತ. ಸರಿ ಮಾಡೋಣ, ಸುಮ್ಮನೆ ಏನು ಕೇಳಲೇ ಬೇಡ, ನಿನ್ನ ಕತೆ ಹೇಳಲು ಬೇಡ ಅಂತ. ಮಂಜಣ್ಣ ಹಾಗೂ ನನ್ನ ಪರಿಚಯ ರವಿ ಬೆಳಗೆರೆ ಅವರ ಹಾಯ್ ಬೆಂಗಳೂರು ಆಫೀಸಿಂದ ಪರಿಚಯ. ಅವರು ಕನ್ನಡವೇ ಸತ್ಯ ಅಂತ ನಮ್ಮ ರಂಗಣ್ಣ, ಮಂಜಣ್ಣ ಮತ್ತು ಪ್ರಭಾಕರ್ ಅವರು ಸೇರಿಕೊಂಡು ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ರು. ನಮ್ಮ ಶಾಲೆಯ ಸುಮಾರು ಒಂದು 3-4 ವರ್ಷದ ವಾರ್ಷಿಕೋತ್ಸವವನ್ನು ಅವರೇ ಮಾಡಿಕೊಟ್ಟಿದ್ದು. ಅದೊಂದು ಆತ್ಮೀಯತೆ ಇತ್ತು. ಈ ಸಿನಿಮಾ ನಮಗೂ ಈಗ ನಡೀತಾ ಇರೋ ವರ್ತಮಾನ ಕಾಲದಲ್ಲಿ ಎಲ್ಲರೂ ಘಟಾನುಘಟಿಗಳು ಹೇಳಿದರು, ಸಿನಿಮಾದ ವಾಣಿಜ್ಯ ವ್ಯವಹಾರ ಯಾವ ರೀತಿ ಇದೆ, ಎಷ್ಟು ಭಯ ಆಗುತ್ತೆ, ಎಷ್ಟು ಸಂಕಷ್ಟದಲ್ಲಿ ಸಿಗಾಕೊಂಡಿದ್ದೀವಿ ನಾವು ಅಂತ. ನಾಗೇಂದ್ರ ಪ್ರಸಾದ್ ತುಂಬ ಚೆನ್ನಾಗಿ ಅನಲೈಸ್ ಮಾಡಿದ್ರು, ಹಾಡುಗಳು ಎಷ್ಟು ಬರ್ತಾ ಇದ್ದಾವೆ, ಎಷ್ಟು ಹಾಡುಗಳನ್ನ ಜನ ಕೇಳ್ತಾ ಇದ್ದಾರೆ ಅಂತ. ನಮ್ಮ ಮನೆಗಳಲ್ಲೇ ನಮ್ಮ ಮಕ್ಕಳಿಗೆ ನಾವು ಕನ್ನಡನ ಕೇಳಿಸೋದನ್ನೇ ತುಂಬ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಟಿ ವಿಗಳಲ್ಲಿ ಅವ್ರು ಯಾವಾಗಲೂ ಬೇರೆ ಬೇರೆ ಭಾಷೆ ಹಾಡುಗಳನ್ನ, ಬರೀ ಇಂಗ್ಲೀಷ್ ಹಾಡುಗಳನ್ನ ಕೇಳೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮನೆಗಳಲ್ಲಿ ಮೊದಲು ನಾವು ನಮ್ಮ ಮಕ್ಕಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡದ ಹಾಡುಗಳನ್ನ ಕೇಳಿಸುವಂಥ ಒಂದು ಸಂಸ್ಕಾರವನ್ನು, ಒಂದು ಸಂಸ್ಕೃತಿಯನ್ನು ಶುರು ಮಾಡಿಕೊಂಡ್ರೆ ನಮ್ಮ ನೆಲದ, ನಮ್ಮ ಮಣ್ಣಿನ, ನಮ್ಮ ಭಾಷೆಯ ಅರಿವು ಅವ್ರಿಗಾಗತ್ತೆ. ಇಲ್ಲಿ ಎಷ್ಟು ಸತ್ವ ಇದೆ ನಮ್ಮ ಭಾಷೆಯಲ್ಲಿ, ನಮ್ಮ ಸಿರಿಗನ್ನಡದಲ್ಲಿ ಎಷ್ಟು ತಾಕತ್ತಿದೆ ಅನ್ನೋದು ನಾವು ಪರಿಚಯ ಮಾಡಿಸ್ಬೇಕಾಗತ್ತೆ. ಈ ನಿಟ್ಟಲ್ಲಿ ಇಲ್ಲೆಲ್ಲ ಘಟಾನುಘಟಿ ಕಲಾವಿದರುಗಳಿದ್ದಾರೆ. ಬರದೇ ಇರುವಂಥ ದೇವರಾಜ್ ಸರ್, ಶಶಿ ಸರ್, ಶರದ್ ಲೋಹಿತ್ ಅಶ್ವ, ಕುಮಾರ್ ಬಂಗಾರಪ್ಪನವರು, ಶೋಭಿ, ಧರ್ಮ, ಅವರಾರು ಬಂದಿಲ್ಲ. ನೀವು ನೋಡಿದ್ರಿ, ಹಾಡುಗಳನ್ನ ನೋಡಿದ್ರಿ, ಟ್ರೈಲರ್ ನೋಡಿದ್ರಿ, ಎಂಥ ದೊಡ್ಡ ದಂಡಿದೆ ಈ ಸಿನಿಮಾದಲ್ಲಿ ಅಂತ. ಇಂಥ ಒಂದು ದೊಡ್ಡ ದಂಡನ್ನು ಕಟ್ಕೊಂಡು ಅದಕ್ಕೊಂದು ಚಂದನೆ ಕತೆ ಬರೆದಂಥ ರಂಜನ್ಗೂ, ಅವರೆಲ್ಲರ ಬೇಕುಬೇಡಿಗಳನ್ನ ನಿರ್ವಹಿಸಿದಂಥ ಮಂಜಣ್ಣನಿಗೂ ಸದಾ ಋಣಿಯಾಗಿರ್ತೀವಿ. ಮತ್ತೆ ಮತ್ತೆ ನಾವು ಅದನ್ನೇ ಕೇಳ್ಕೊಳ್ಳೋದು, ಮಾಧ್ಯಮದ ಮಿತ್ರರು ನಮ್ಮನ್ನು ಮೊದಲನೇದಾಗಿ ಎಲ್ಲ ನಮ್ಮ ಆಡಿಯನ್ಸ್ ಹತ್ರ ಕರ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ. ದಯಮಾಡಿ ತುಂಬ ಚಂದನೆಯ ಸಿನಿಮಾ ಮಾಡಿದ್ದೀವಿ, ಅದನ್ನು ಜನರಿಗೆ ತಲುಪಿಸಿ ಒಂದು ಗೆಲುವು ಸಿಗೋ ಮಾಡಬೇಕು ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು.